ಇಲ್ಲಿ ಗಾಡಿ ಹೋಗಲಿಲ್ಲ, ಅದಕ್ಕೆ ನಮ್ಮ ಗಾಡಿ ಅಲ್ಲೇ ನಿಲ್ಲಿಸ್ಬಿಟ್ಟು ಬಂದಿದ್ದೀವಿ. ಅಲ್ಲೇ ಐತೆ ನಮ್ಮ ಗಾಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೋಡ್ರಿ. ದೇವಸ್ಥಾನ ರೋಡ್ ಹಿಂಗಿದೆ. ಇಲ್ಲಿ ಇದು ಹೇಳ್ಬೇಕು ಅಂದರೆ ಹಿಡನ್ ಟೆಂಪಲ್ ಅಂತಲೇ ಹೇಳ್ಬೋದು. ಯಾರು ಅಷ್ಟು ನೋಡಿಲ್ಲ, ಶಿರಾದಲ್ಲಿ ಇರೋರೆ ಯಾರು ಅಷ್ಟು ನೋಡಿಲ್ಲ ಇದನ್ನ ಪ್ಲೇಸು. ಶಿರಾದಿಂದ ಒಂದು 6 ಕಿಲೋಮೀಟ್ರ್ ಆಗುತ್ತೆ ಈ ಟೆಂಪಲ್ಗೆ. ಎಲ್ಲ ಫುಲ್ಲು ಸುತ್ತ ಮುಳ್ಳಿನ ಗಿಡ ಇಲ್ಲಿ. ಹೇಳಬೇಕು ಅಂದರೆ ನನಗೆ ಈ ದೇವಸ್ಥಾನ ಒಂಥರ ಸ್ಪೆಷಲ್. ನನ್ನ ಲೈಫಲ್ಲೇ ಸ್ಪೆಷಲ್ ಈ ದೇವಸ್ಥಾನ, ಮರೆಯೋಕ್ಕೆ ಆಗಲ್ಲ. ಅಂಥ ಸನ್ನಿವೇಶ ನಡೆದೈತಿ ದೇವಸ್ಥಾನ ಹತ್ರ. ತೋರಿಸ್ತೀನಿ ಬರ್ರಿ, ಟೆಂಪಲ್ ತೋರಿಸ್ತೀನಿ. ಅಂದರೆ ಚಿಕ್ಕದು ದೇವಸ್ಥಾನ, ಬಹಳ ಚಿಕ್ಕದು ದೇವಸ್ಥಾನ, ಅಷ್ಟೊಂದು ದೊಡ್ಡದಲ್ಲ. ಮತ್ತು ಜಾಸ್ತಿ ವರ್ಷದ್ದು ದೇವಸ್ಥಾನ ಇದು. ತೋರಿಸ್ತೀನಿ ನೋಡ್ರಿ ಟೆಂಪಲ್. ಈಗ ಇದೇ ದೇವಸ್ಥಾನ. ಇಲ್ಲಿಗೆ ನಾನು, ಪ್ರಿಯಾ ಮತ್ತು ನಮ್ಮ ತಾತ ಬಂದಿದ್ದೀವಿ ಪೂಜೆ ಮಾಡ್ಕೊಳಕ್ಕೆ. ಇಲ್ಲಿ ಯಾರು ಪೂಜಾರು ಯಾರು ಇಲ್ಲ ಪೂಜೆ ಮಾಡೋದಕ್ಕೆ. ಅವ್ರವ್ರು ಬಂದು ಅವರೇ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಇವಾಗ ಯಾರು ಸದ್ಯಕ್ಕೆ ಯಾರು ಬಂದಿಲ್ಲ ಪೂಜೆ ಮಾಡ್ಕೊಂಡು ಹೋಗೋರು. ಇಲ್ಲಿ ನಾವೇ ಪೂಜೆ ಮಾಡ್ಕೊತಾ ಇದ್ದೀವಿ. ತುಂಬ ವರ್ಷ ಹಳೆ ಟೆಂಪಲ್ ಇದು. ಗುಮ್ನಳ್ಳಿ ಹಳೆ ಊರು ಆಂಜನೇಯ ಅಂತ ಕರೀತಾರೆ ಈ ದೇವಸ್ಥಾನನ. ದೊಡ್ಡ ಹಳ್ಳಿ ಮರ ಐತೆ ಇದ್ರ ಮುಂದೆಗಡೆ ಒಂದು. ಸುತ್ತ ಮನೆ ಯಾವ ಇಲ್ಲ ಇಲ್ಲಿ, ಎಲ್ಲ ಬೇಲಿ ಮರ ಅದೇ ಜಾಸ್ತಿ. ಈ ಕಡೆ ಬರೋರಿಗೆ ಒಂದು ರೋಡ್ ಇದೆ ಅಷ್ಟೇನೆ, ಮತ್ತು ಈ ಕಡೆ ಒಂದು ರೋಡ್ ಇದೆ ಅಷ್ಟೇ. ನಮ್ಮ ತಾತ ದೇವಸ್ಥಾನ ಬಗ್ಗೆ ಏನೋ ಹೇಳ್ತಾರೆ, ಕೇಳೋಣ ಸ್ವಲ್ಪ. ಗುಮ್ನಳ್ಳಿ ಹಳೆ ಊರು ಆಂಜನೇಯ ಭಾಳ ದಿವಸದಿಂದ ನಡೀತಾ ಇದೆ. ಈಗ ಅಲ್ಲಿ ಪೂಜೆ ಮಾಡೋದು ಕಮ್ಮಿ ಆಗಿದೆ. ಈಗ ಬಂದರು ಭಕ್ತಾದಿಗಳು ಯಾರು ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು. ಶ್ರಾವಣ ಮಾಮೂಲಿ ಊರವರು ಬಂದು ಮಾಡ್ತಾರೆ. ಎಷ್ಟು ವರ್ಷ ಆಗೈತ ಇದು? ಇರೋದು ರಾಜರ ಕಾಲದಾಗಂದು. ನಿಧಿ ಎಲ್ಲ ಸಿಗ್ಬೋದಲ್ವಾ ತಾತ ಇಲ್ಲಿ?
ಸಿಕ್ಕದೆ ಕೆಲವು ಕಡೆ ಎಲ್ಲ ತಗೊಂಡು ಹೋಗಿದ್ದಾರೆ. ಇಲ್ಲಿ ಒಂದ್ 2-3 ಕಡೆ ಎಲ್ಲ ದೊಡ್ಡದು ತಗೊಂಡು ಹೋಗಿದ್ದಾರೆ. ಈ ಗುಡ್ಡೆ ಐತಲ್ಲ, ಈ ಗುಡ್ಡೆ ಹತ್ರ ಇತ್ತಂತೆ ನೋಡ್ರಿ ನಿಧಿ. ಇದೆಲ್ಲ ತೆಗ್ದಿರೋದು ಅದೇನೆ. ಈ ಗುಡ್ಡೆ ಐತಲ್ಲ ಅದು, ಆ ಕಲ್ಲಿದಾವಲ್ಲ ಅಲ್ಲಿ ಅವು. ದೇವಸ್ಥಾನ ದೇವ್ರ ಒಡೆಗೂ ಇತ್ತಂತೆ, ದೇವ್ರ ಒಡೆಗೂ ತೆಗ್ದಿದ್ರು. ದೇವ್ರ ಕೆಳಗ ಒಳಗಡೆ. ಇದು ದೇವಸ್ಥಾನ ಕಟ್ಟಿ ಎಷ್ಟು ವರ್ಷ ಇರೋದು? ಅದೇ ಅವಾಗ ಕಟ್ಟಿರೋದು ಎಲ್ಲ ಕಲ್ಲು ಮೇಲೆ ಚಪ್ಪಲಿ ನಿಲ್ಸಿ ಒಂದು ಟೈಪ್. ಹೊಸ ಟೈಪ್ ಅಂದ್ರೆ ಸ್ವಲ್ಪ ಮ್ಯಾಲೆ ಅಂದ್ರೆ ಪೂರ ಕಲ್ಲೇ ಅಲ್ವಾ ಎಲ್ಲ? ಎಲ್ಲ ಕಲ್ಲೇ, ಸ್ವಲ್ಪ ಮ್ಯಾಲೆ ಬಾಳೆ ಕಟ್ಟಿ ಇದು ಮಾಡಿದ್ರು. ಈ ಊರಿನ ಅಜ್ಜಿ ಒಬ್ರು ಬಟ್ಟೆ ಒಗಿಬೇಕಾದ್ರೆ ನೀರಲ್ಲಿ ಸಿಕ್ಕಿತ್ತಂತೆ ಈ ವಿಗ್ರಹ. ಇದ್ರ ಕೆಳಗೆ ಇದು ವಿಗ್ರಹ ಇದೆಯಲ್ಲ, ವಿಗ್ರಹದ ಕೆಳಗೆ ನಿಧಿ ಇತ್ತಂತೆ. ಈ ವಿಗ್ರಹದ ಕೆಳಗೆ ನಿಧಿ ತೆಗ್ದವ್ರೆ ಅಲ್ಲೇ ಇಷ್ಟಡ್ಡಾರದಲ್ಲಿ. ಪೂಜೆ ಎಲ್ಲ ಮಾಡ್ಕೊಂಡಿದ್ದಾಯ್ತು, ರಿಟರ್ನ್ ಹೋಗ್ತಾ ಇದೀವಿ. ಇವತ್ತು ಈ ದೇವಸ್ಥಾನಕ್ಕೆ ಬಂದಿದ್ದು ಏನು ಸ್ಪೆಷಲ್ ಅಂದರೆ, ನಮ್ಮೊಬ್ಬರದು ವೆಡ್ಡಿಂಗ್ ಆ್ಯನಿವರ್ಸರಿ. ಅದಕ್ಕೆ ಈ ಟೆಂಪಲಿಗೆ ಬಂದಿದ್ದು. ಹೇಳಿದ್ನಲ್ಲ ನಾನು, ನನ್ನ ಲೈಫಲ್ಲೇ ಸ್ಪೆಷಲ್ ಟೆಂಪಲ್ ಇದು ಅಂತ. ಅದಕ್ಕೆ ಸ್ಪೆಷಲ್ ಟೆಂಪಲ್ಗೆ ಬಂದಿದ್ದೀವಿ. ಮೋಸ್ಟ್ಲಿ ನಿಮಗೆ ಗೆಸ್ ಆಗ್ಬೋದು ಏನಿರ್ಬೋದು ಅಂತ. ನೋಡೋಣ, ಗೆಸ್ ಮಾಡಿ ಕಮೆಂಟ್ ಮಾಡಿ. ಓಕೆ ಗೈಸ್, ಮನೆಗೆ ಹೋಗ್ತಿದ್ದೀವಿ. ನಿಮಗೆ ಸ್ಮಾಲ್ ವ್ಲಾಗ್ ಇಷ್ಟ ಆಗೈತೆ ಅಂದ್ಕೊತೀನಿ. ಓಕೆ, ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಎಲ್ಲದಕ್ಕಿಂತ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.